ನಮಸ್ಕಾರ ದೇವರು. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಫೈನಲಿ GST ಅಮೌಂಟ್ ಎಷ್ಟು ಡೌನ್ ಆಗಿದೆ, ಯಾವ್ಯಾವ ಬೈಕ್ ಅನ್ನೋದನ್ನ ರಿಲೀಸ್ ಮಾಡಾಗಿದೆ. ಸೊ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಸೊ ಜನರಲ್ ಆಗಿ ನಾನು ಶೋರೂಮ್ ಅಲ್ಲಿ ಇವತ್ತು ಕೇಳಿ ವಿಚಾರಿಸಿರೋ ಪ್ರಕಾರ ಏನಪ್ಪಾ ಅಂದ್ರೆ ಯಾವ್ದಾವ್ದು ಬೈಕ್ ಎಷ್ಟೆಷ್ಟು GST ಕಡಿಮೆ ಆಗಿದೆ. GST ಅಂದ್ರೆ ಮಾಮೂಲಿ ನಮ್ಗೆ ಗೊತ್ತು. ಇವಾಗ 350cc ಇಂದ ಕೆಳಗಡೆ ಬರೋ ವೆಹಿಕಲ್ಗೆಲ್ಲ ಆಲ್ಮೋಸ್ಟ್ 18% GST ಅಷ್ಟೇನೆ ಬಿಡೋದು ನಮಗೆ. ಮತ್ತೆ 350 ಇಂದ ಎಬೋ ಏನಿರುತ್ತೆ ಅದಕ್ಕೆಲ್ಲ ಬಂದ್ಬಿಟ್ಟಿದೆ 40% ಅಂತ ನಮ್ಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಾಗಿದೆ. ಸೊ ಅದರಲ್ಲಿ ಯಾವ್ಯಾವ ಬೈಕ್ಗೆ ಎಷ್ಟು ಅಮೌಂಟ್ ಕಡಿಮೆ ಆಗುತ್ತೆ, ಎಷ್ಟು ಸಿಗ್ಬೋದು ನಮ್ಗೆ ಅನ್ನೋದು ಒಂದು ಸ್ಲಾಗ್ ಸಿಕ್ಕಿದೆ ಇವಾಗ. ಸೊ ನಾನು ಶೋರೂಮ್ ಇಂದಾನೆ ಡೈರೆಕ್ಟ್ ಆಗಿ ತಗೊಂಡಿರೋ ಇನ್ಫಾರ್ಮೇಶನ್ ಇದು. ಬನ್ನಿ ನೋಡ್ತಾ ಹೋಗೋಣ. ಇವಾಗ ಏನಂದ್ರೆ ನನಗೆ ಪ್ರೆಸೆಂಟ್ ಸಿಕ್ಕಿರೋದು ಯಮಾ ಶೋರೂಮ್ ಒಂದೇನೆ. ಸೊ ಅದ್ರದ್ದೊಂದನ್ನ ಯಾವ್ದು ಬೈಕ್ ಎಷ್ಟೆಷ್ಟು ಅಮೌಂಟ್ ಕಡಿಮೆ ಆಗಿದೆ, MTಗೆ ಎಷ್ಟು, FGಗೆ ಎಷ್ಟಾಗಿದೆ, ಹೈಬ್ರಿಡ್ಗೆ ಎಷ್ಟಾಗಿದೆ, ಮತ್ತೆ ಇದಕ್ಕೆ ಎಷ್ಟಾಗಿದೆ, FG SK ಎಷ್ಟಾಗಿದೆ, ದೆನ್ ನೋಡ್ತಾ ಹೋಗೋಣ. ಪ್ಲಸ್ R15ಗೂ ಕೂಡ ಎಷ್ಟಾಗಿದೆ ಅನ್ನೋದನ್ನ ಒಂದು ಸ್ಲ್ಯಾಗ್ ಇಲ್ಲಿ 1 by 1 ಹೇಳ್ತಾ ಹೋಗ್ತಾ ಇರ್ತೀನಿ, ಯಾವ್ದಕ್ಕೆ ಎಷ್ಟಾಗಿದೆ ಅಂತ ಅದ್ರ ವಿಡಿಯೋ ಫೋಟೋಗಳ ಮುಖಾಂತರ ತೋರಿಸ್ತಾ ಬನ್ನಿ. ಇವಾಗ ಏನಪ್ಪಾ ಅಂದ್ರೆ ಬೈಕ್ ಪರ್ಚೇಸ್ ಮಾಡೋರ್ಗೆ ಮಾತ್ರ ಭರ್ಜರಿ ಒಂದು ಆಫರ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಡಬಲ್ ಧಮಾಕ ಹೊಡೆದಿದೆ. ಒಂದು GST ಕಡಿಮೆ ಆಗಿರೋದು, ಇನ್ನೊಂದು ದಸರಾ ಮತ್ತೆ ದೀಪಾವಳಿ ಆಫರ್ ಸಿಕ್ಕಿರೋದು ಒಂದು. ಸೊ ಒಂದು GST ಕಡಿಮೆ ಆಗಿರೋದು, ಇನ್ನೊಂದು ಬಂದ್ಬಿಟ್ಟು ದಸರಾ ಮತ್ತೆ ದೀಪಾವಳಿ ಆಫರ್ ಸಿಕ್ಕಿರೋದು. ಎರಡು ಒಳ್ಳೆ ಧಮಾಕ ಸಿಕ್ಕಿದೆ. ಬನ್ನಿ ನೋಡೋಣ 1 by 1 ಯಾವ್ದಕ್ಕೆ ಎಷ್ಟೆಷ್ಟು ಅಮೌಂಟ್ ಕಡಿಮೆ ಆಗಿದೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಸೊ ವೆಯ್ಟ್ ಮಾಡಿ ಬೈಕ್ ಇವಾಗ ತಗೊಳ್ತಿರೋರ್ಗಂತ ಒಂದು ಒಳ್ಳೆ ಗುಡ್ ನ್ಯೂಸ್. ಬನ್ನಿ ನೋಡೋಣ ಹಂಗೇನೆ. ಬಟ್ ನನಗೆ ಸ್ವಲ್ಪ ಹೊಟ್ಟೆ ಉರಿತಿದೆ, ಯಾಕೆಂದ್ರೆ ನಾನು ರೀಸೆಂಟಾಗಿ ತಗೋಬಿಟ್ಟೆ, ಲಾಸ್ ಆಗೋಯ್ತು. ಸ್ವಲ್ಪ ವೆಯ್ಟ್ ಮಾಡಿರೋ 1 ಮಂತು ಸರಿ ಇರೋದು ಅನ್ನಿಸ್ತಿದೆ. ಹೋಗ್ಲಿ ಬಿಡಿ, ಯಾರಿಗೆ ಯಾವುದು ಸಿಗಬೇಕು ಎಷ್ಟು ಅಂತ ಇರುತ್ತೆ ಅಷ್ಟೇ ಸಿಗೋದು. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೆಕ್ಸ್ಟ್ ನೋಡೋಣ. ಇವಾಗ ಏನಂದ್ರೆ ಇವಾಗ ಪ್ರೆಸೆಂಟ್ ತಗೊಬಿಡೋರ್ಗೆನೆ ಬೆಟರ್ ಅಂತ ಹೇಳ್ಬಿಡ್ಬೋದು. ಏನಕ್ಕೆ ಅಂದರೆ ನೆಕ್ಸ್ಟ್ ಇಯರ್ಲಿ ಪ್ಯಾಕೇಜ್ ಇನ್ಕ್ರೀಸ್ ಮಾಡೋ ಟೈಮಲ್ಲಿ ಮತ್ತೆ ವೆಹಿಕಲ್ಗೆ ಜಾಸ್ತಿ ಆದ್ರೂ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಹಿಂಗೆ ಇರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ ಇವಾಗ. ಬಟ್ ಬನ್ನಿ ನೋಡೋಣ ಯಾವ್ದಕ್ಕೆ ಎಷ್ಟೆಷ್ಟಾಗಿದೆ ಅಂತ 1 by 1 ನೋಡ್ತಾ ಹೋಗೋಣ. ಗ್ರೂಪ್ ಫಸ್ಟು FZ V3 ನೋಡೋಣ. ಇದು GST ಮೊದಲೇ ಇದ್ದದ್ದು ಅಮೌಂಟು. ಬಿಫೋರು 1,41,000, ಆಫ್ಟರು 1,27,000. ಸೊ ಫೈನಲ್ ಏನಪ್ಪ ಅಂದರೆ ನಾವು ನೋಡ್ತೀವಿ ಸ್ಲ್ಯಾಬು ಬಂದಾಗಿದೆ. FZ V3 ಏನಿದೆ ಮಿಡಲ್ ವರ್ಷನ್, ಇದಕ್ಕೆ 1,27,500 ಪ್ರೆಸೆಂಟ್ ರೈಟ್ ಇದೆ. ಸೊ ಇದರಲ್ಲಿ 1,000 ಬಾರ್ಗಿ ಮಾಡ್ಕೊಳ್ಬೋದು. ಸೊ ಮೊದಲಿಗೆ ಇವಾಗಲೂ ಕಂಪೇರ್ ಮಾಡಿದ್ರೆ ದಸರಾ ಆಫರ್ ಏನಿದೆ ಅದು 3,000 ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಸೇರಿಸಿ ಬಿಟ್ಟಿರೋದೆಲ್ಲ ಕೌಂಟ್ ಮಾಡಿದ್ರೆ ಒಂದು ಮಿನಿಮಮ್ 30,000-40,000 ಸೇವ್ ಆಗುತ್ತೆ ಆರಾಮಾಗಿ ಮೊದಲಿಗೆ ಇವಾಗಲೂ ಕಂಪೇರ್ ಮಾಡಿದ್ರೆ. ಮತ್ತು FZ ಹೈಬ್ರಿಡ್ ಏನಿದೆ ಇದನ್ನು ನೋಡ್ತಾ ಹೋದ್ರೆ 1,78,000 ಬಂದಿದೆ FZ ಹೈಬ್ರಿಡ್ಗೆ. ಮೊದಲೇನಂದರೆ FZ SKನೇ ಅಷ್ಟಿತ್ತು. ಸೊ ಇದನ್ನು ಓಕೆ ಇದೆ, ಒಂದು ರೇಂಜ್ಗೆ 1,78,500 ಇದೆ. ಸೊ ನೆಕ್ಸ್ಟು R15 ಏನಿದೆ ಬೇಸಿಕ್ ಮಾಡಲು, ಇದಕ್ಕೆ 7,28,000 ಇದೆ. ನೆಕ್ಸ್ಟು R15 V4 ಇದಕ್ಕೆ 7,32,500 ಇದೆ ಪ್ರೆಸೆಂಟ್ ರೈಟು. ಅಂದರೆ ಇವಾಗ ದಸರಾ ಆಫರ್ ಜೊತೆಗೆ ಇದು GST ಡೌನ್ ಆಗಿರೋದೆಲ್ಲ ಸೇರಿ. ಸೊ ಮೊದಲಿಗೆ ಈಗಲೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂದು 19,500 ಸೇವ್ ಆಗಿದೆ ಮೊದಲಿಗಿನ್ನ ಇವಾಗ. ಮತ್ತು R15M ಇದು 7,45,000 ಇದೆ. ಸೊ ಮೊದಲು ಕಂಪೇರ್ ಮಾಡಿದ್ರೆ ಇವಾಗ 22,000 ಡೌನ್ ಆಗಿದೆ. ಸೊ MT15 ಬ್ಲ್ಯಾಕು 7,09,000 ಬಂದಿದೆ. ಇದೇನಂದರೆ ಬೇಸಿಕ್ ವರ್ಷನು, ಫಸ್ಟ್ ವರ್ಷನೇನೆ. ಸೊ ಇದರಲ್ಲಿ ನಮಗೆ ಎಷ್ಟು ಸಿಗುತ್ತೆ ಅಂದರೆ 17,000 ಡೌನ್ ಆಗಿದೆ ಆರಾಮಾಗಿ. ಮತ್ತು ಮೊಫೆಡ್ ಟೈಪಲ್ಲಿ ಆಸ್ಟ್ರಾ ಬಂದ್ಬಿಟ್ಟಿದೆ, ಇಲ್ಲ ಆಸ್ಟ್ರಾಗೆ ಬಂದ್ಬಿಟ್ಟಿದೆ 7,45,257 ಇದೆ. ಸೊ ಇದಕ್ಕೆ ಬಂದ್ಬಿಟ್ಟಿದೆ 22,000 ಕಡಿಮೆ ಆಗಿದೆ. ಮತ್ತು MTಲೇನೆ 2.0 ಏನು ಬಿಟ್ಟಿದೆ, ಅದಕ್ಕೆ ಮೊದಲು 7,32,000 ಇತ್ತು, ಈಗ 7,15,180, ಅಂದರೆ 15,000 ಡೌನ್ ಆಗಿದೆ ಆರಾಮಾಗಿ. ಸೊ ಇದರಲ್ಲಿ 1,000 ಬ್ಯಾರ್ಗೆ ಮಾಡ್ಬೋದು, ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ಬೋದು ಇದು ಮಾಡಿದ್ರೆ. ಮಾನ್ಸ್ಟರ್ ಏನಿದೆ ಅದಕ್ಕೆ 8,000 ರೂಪಾಯಿ ಕಡಿಮೆ ಆಗಿದೆ ಮೊಫೆಟೋ ಟೈಪಲ್ಲಿ. ಸೊ ಇದಾಗಿತ್ತು ಇವಾಗಿನ ಪ್ರೆಸೆಂಟ್ ಸ್ಲ್ಯಾಬು. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಎಷ್ಟು ಅಂದರೆ ಅಂದಾಜು ಒಂದು 15,000ವರೆಗೂ ಆರಾಮಾಗಿ
ಅಮೌಂಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈ ಜಿ ಎಸ್ ಟಿಯಿಂದ ಏನು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿದೆ, ಇದರಿಂದ ಆರಾಮಾಗಿ ಒಂದು 15,000, 17,000, 22,000ವರೆಗೂ ಕಡಿಮೆ ಆಗಿದೆ. ಸೊ ಇದು ಬಂದ್ಬಿಟ್ಟಿದೆ ನಮ್ಮ ಮಧ್ಯಮ ವರ್ತಿಗಳಿಗೆ ತುಂಬ ಉಪಯೋಗವಾಗಿದೆ. ದೆನ್ ಇವಾಗ ಬೈಕ್ ಪರ್ಚೇಸ್ ಮಾಡೋರಿಗೆಲ್ಲ ಬೆಟರ್ ಟೈಮ್ ಅಂತ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್ ಬೈಕ್ ಪರ್ಚೇಸ್ ಮಾಡೋರಿಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.